ಎಲ್ಲಾರ ಜೀವನನೂ ಒಂದೇ ರೀತಿ ಇರಲ್ಲ ಅಂತ ಇವತ್ತೇ ಗೊತ್ತಾಗಿದ್ದು. ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ಬೆಳಗ್ಗೆ ಎದ್ದಿದ್ದೆ 6:30ಗೆ. ಇಷ್ಟು ಬೇಗ ಎದ್ದು ಪಟ್ಪಟ ಅಂತ ಈ ರೀತಿ ರೆಡಿಯಾಗಿ ನನ್ನ ಕಂದಮ್ಮಂಗ್ ಅರ್ಧ ಲೀಟರ್ ಪೆಟ್ರೋಲ್ ಹಾಕೊಂಡು ನಾನು ಕೂಡ ಹೊರಟೆ. ಎಲ್ಗೆ ಏನು ಅಂತ ನೀವು ಕೇಳೋದಾದ್ರೆ ದೇವಸ್ಥಾನಕ್ಕೆ ಹೊರಟಿದ್ವಿ. ಬೆಳ್ಳೂರು ಕ್ರಾಸಿಗೆ ಬಂದು ಅಲ್ಲಿಂದ ಒಂದ್ ಬಸ್ ಹತ್ಕೊಂಡು ಮತ್ತೆ ಆ ಬಸ್ನ ಇಳಿದು ಆಟೋ ಹತ್ತಿದ್ವಿ. ಇಲ್ಲಂತೂ ಈ ಆಂಟಿರ್ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಆಟೋದಲ್ಲಿ ಈ ಆಂಟಿರ್ ಜೊತೆ ಕೂತಿದ್ದೀನಿ ಅನ್ನೋ ಖುಷಿಗೆ ಈ ಸ್ಮೈಲ್ ಮಾಡ್ಕೊಂಡು ಅದೇ ಖುಷಿಲಿ ಈ ವ್ಯೂ ನ ನೋಡ್ಕೊಂಡು ನಾವ್ ಇಲ್ಲಿಗೆ ಬಂದ್ವಿ. ಎಲ್ಲಿಗೆ ಅಂದ್ರೆ ಸಾಸ್ಲು ಗ್ರಾಮಕ್ಕೆ. ಆಟೋ ಇಳಿದ ತಕ್ಷಣನೇ ಗೊತ್ತಾಗೋಯ್ತು ಇಲ್ಲಿ ಜನಸಾಗರ ಅಂತ. ಆಯ್ತು. ಆಮೇಲೆ ಹೂ ಹಣ್ಣು ಕಾಯಿ ಜೊತೆಗೆ ನಾನು ಕೂಡ ಪಟ್ಪಟ ಅಂತ ನಡ್ಕೊಂಡು ಸೋಮೇಶ್ವರ ದೇವಸ್ಥಾನನ ತಲುಪಿದ್ವಿ. ಇಲ್ಲಿಗೆ ಹೋಗಕ್ಕೂ ಮುಂಚೆ ಕಲ್ಯಾಣಿಗೆ ಹೋಗೋಣ ಅಂತ ಬಂದ್ರೆ ಇಲ್ಲೊಂದು ಜನಸಾಗರವೇ ತುಂಬಿತ್ತು. ಓಹೋ, ಜನಸಾಗರ. ಈ ಸಾಸ್ಲಲ್ಲಿರೋ ದೇವಸ್ಥಾನಗಳಿಗೆ ಹೆಚ್ಚಿನ ಜನರು ಬರೋದೇ ಕಾರ್ತಿಕ ಮಾಸದಲ್ಲಿ. ಇಲ್ಲಿರೋ ಕಲ್ಯಾಣಿಗೆ ಪೂಜೆ ಮಾಡಿ ನಮ್ಮ ಮಾತೃದೇವಿಯವರಿಂದ ನೀರ್ ಹಾಕಿಸ್ಕೊಂಡು ಸೋಮೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿರೋ ಸೋಮೇಶ್ವರ ದೇವ್ರನ್ನ ದರ್ಶನ ಮಾಡ್ಕೊಂಡು ಮತ್ತೆ ಆಚೆ ಬಂದು ಪೂಜೆ ಮಾಡಿ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ನೆಕ್ಸ್ಟ್ ಹೊರಟ್ವಿ. ಸೋಮೇಶ್ವರ ದೇವಸ್ಥಾನಕ್ಕೂ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೂ 1 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನಗಳಿಗೆ ಯಾಕೆ ಬರ್ಬೇಕು ಅಂತ ಅಂದ್ರೆ ನಾಗದೋಷ ಮತ್ತೆ ಚರ್ಮದ ಸಮಸ್ಯೆ ಇದ್ರೆ ಪರಿಹಾರ ಆಗುತ್ತೆ. ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯದಷ್ಟೇ ಶ್ರೇಷ್ಠವಾದ ಸ್ಥಳ ಎಂದು ಸಾಸಲು ಗ್ರಾಮವನ್ನು ಕೂಡ ಕರೀತಾರೆ. ಆಯ್ತು. ಆಮೇಲೆ ಈ ಜನಜಂಗುಳಿಯಲ್ಲಿ ಶಂಭುಲಿಂಗೇಶ್ವರ ದೇವರನ್ನ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಹೊರಡೋ ಸಂದರ್ಭದಲ್ಲಿ ಈ ದೃಶ್ಯ ನನ್ ಕಣ್ಣಿಗೆ ಬಿತ್ತು. ಇದನ್ನ ನೋಡಿ ನನ್ಗನ್ಸಿದಿಷ್ಟೇ, ಎಲ್ಲರ ಜೀವನನೂ ಕೂಡ ಒಂದೇ ರೀತಿ ಇರಲ್ಲ ಅಂತ. ದೇವ್ರ ದರ್ಶನ ಎಲ್ಲ ಆಯ್ತು ಅಂತ ನಾನು ನಮ್ಮಮ್ಮ ಶ್ರವಣ ಬೆಳಗುಳ ಬಸ್ ಸ್ಟ್ಯಾಂಡ್ ಗೆ ಬಂದ್ವಿ. ಇಲ್ಲೊಂದ್ ಬಸ್ ಹತ್ಕೊಂಡು ಬೆಳ್ಳೂರು ಕ್ರಾಸಿಗೆ ಬಂದು ಅಲ್ಲಿಂದ ಬೆಳ್ಳೂರಿಗೆ ಬಂದು ನನ್ ಕಂದಮ್ಮನ್ ತಗೊಂಡು ನಾನು ಕೂಡ ಮನೆ ಕಡೆಗೆ ಬಂದೆ. ಮನೆಗೆ ಬಂದಿದ ತಕ್ಷಣ ಈ ಮೂತಿನ ಮಾತಾಡಿಸಿ ಇವತ್ತಿನ ಕಥೆನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.